ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಮ್ಮ ಹಳ್ಳಿ ರುಚಿಯ ಸೊಬಗು ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಮೊಟ್ಟೆಯಲ್ಲಿ ಅದ್ಭುತ ರುಚಿ. ಸಾಂಬಾರು ಏನು ಇಲ್ಲ ಅಂದಾಗ ಮತ್ತು ಸಾಂಬಾರು ತಿಂದು ಬೇಜಾರಾದಾಗ ಈ ಥರ ಒಂದು ರೆಸಿಪಿ ಮಾಡಿಕೊಂಡು ಅನ್ನದ ಜೊತೆ ಆಗಿರ್ಬೋದು, ಚಪಾತಿ ಜೊತೆಗೆ ಎಲ್ಲದಕ್ಕೂ ಒಂದು ಕಾಂಬಿನೇಷನ್ ಆಗಿರೋ ಮೊಟ್ಟೆ ರೆಸಿಪಿ. ಇವಾಗ ಬನ್ನಿ, ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ 1/4 ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಚಮಚದಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ. ಹಾಗೆ 3 ಲವಂಗ ತೊಗೊಂಡಿದ್ದೀನಿ. 2 ಏಲಕ್ಕಿ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ಇದೆಲ್ಲವನ್ನು ಸೇರಿ ತರಿಯಾಗಿ ಪುಡಿ ಮಾಡ್ಕೊಂಬರೋಣ. ನೋಡಿ, ಸರಿಯಾಗಿ ಪುಡಿ ರೆಡಿಯಾಗಿದೆ. ನೋಡಿ, ಕಲ್ಲುಪ್ಪು ಸಮೇತವಾಗಿ ಪುಡಿಯಾಗಿದೆ. ಈಗ ಬನ್ನಿ, 2 ಬೆಳ್ಳುಳ್ಳಿನ ನಾನು ಸಿಪ್ಪೆ ತೆಗೆದಿದ್ದೀನಿ. ಸಣ್ಣದ ಗಾತ್ರದ 2 ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. 1 ಚಮಚದಷ್ಟು ನಾನು ಚಿಲ್ಲಿ ಪೌಡ್ರ್ ತಗೊಂಡಿದ್ದೀನಿ. 1 ಚಿಟಿಕೆಯಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡರು ಸ್ವಲ್ಪ ನೋಡಿಕೊಂಡೇ ಹಾಕಬೇಕು, ಯಾಕಂದರೆ ಕಾಳು ಮೆಣಸು ಹಾಕಿರೋದ್ರಿಂದ ಮತ್ತು ಜಾಸ್ತಿ ಖಾರ ಆಗಿಬಿಡುತ್ತೆ. ನೋಡಿ, ಎಲ್ಲವನ್ನು ಸೇರಿ ಇದನ್ನು ಒಂದು ಪೇಸ್ಟ್ ಥರ ಆಗಿದೆ. ಇವಾಗ ಬೆಳ್ಳುಳ್ಳಿ ಹಾಕಿದ ಮೇಲೆ ಸ್ವಲ್ಪ ಮೆತ್ತಗಾಗಿದೆ ಇದು. ಈಗ ಒಂದು ಮೊಟ್ಟೆ ರೆಸಿಪಿ ಮಾಡೋಕ್ಕೆ ಈ ಒಂದು ಪೇಸ್ಟ್ ರೆಡಿ ಆಯಿತು. ತುಂಬ ರುಚಿಕರವಾಗಿರುತ್ತೆ. ಇದು ಒಂಥರ ಪುಳಿಯೋಗರೆ ಗೊಜ್ಜು ಥರನೇ ಇರುತ್ತೆ ಸ್ನೇಹಿತರೆ. ಒಂದು ಅನ್ನಕ್ಕೆ ಹಾಕ್ಕೊಂಡು ತಿನ್ನೋಕ್ಕೆ ಆಗಿರ್ಬೋದು, ಎಲ್ಲದಕ್ಕೂ ಅನ್ನ ಚಪಾತಿಗೂ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಒಂದು ಪೇಸ್ಟ್ ರೆಡಿ ಆಯಿತು. ಬನ್ನಿ, ಇವಾಗ ಒಂದು ತವ ಇಟ್ಕೊಂಡಿದ್ದೀನಿ. ಇದಕ್ಕೆ 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದು ಸಿಡಿದ ಮೇಲೆ ಇದೆ. ಈಗ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಈಗ ನಾನು ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಒಂದು 3 ಒಣಮೆಣಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಒಣಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆದರೆ ನಮಗೆ ಅಲ್ಲಿ ಒಗ್ಗರಣೆ ಆದಮೇಲೆ, ಗೊಜ್ಜು ರೆಡಿ ಆದಮೇಲೆ ತುಂಬ ಟೇಸ್ಟ್ ಆಗುತ್ತೆ. ಮತ್ತು 2 ಅಥವಾ 3 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಉದ್ದಕ್ಕೆ ಕಟ್ ಮಾಡಿ ಹಾಕೋದ್ರಿಂದ. ನೋಡಿ, ಎಲ್ಲವನ್ನು ಸೇರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ಒಂದು ಒಗ್ಗರಣೆ ರೆಡಿ ಆಯಿತು. ಈಗ ನೋಡಿ, ಒಂದೊಂದೇ ಮೊಟ್ಟೆನ ಹಾಗೆ ನಾನು ಅಲ್ಲಲ್ಲೇ ಒಂದೊಂದು ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೊಬಾರ್ದು. ಈ ಒಗ್ಗರಣೆ ಮೇಲೆ ಮೊಟ್ಟೆನ ಹಾಕ್ತಾಯಿದ್ದೀನಿ. ನಾವು ಹೇಗೆ ದೋಸೆ ಹಿಟ್ಟು ಹಾಕ್ತೀವೋ ಅದೇ ಥರ ಈ ಒಗ್ಗರಣೆ ಮೇಲೆ ಹಾಕ್ಕೊಬೇಕು. ನೋಡಿ, ನಾವು ಯಾವುದೇ ಕಾರಣಕ್ಕೂ ಇದನ್ನು ಮಿಕ್ಸ್ ಮಾಡಬಾರ್ದು, ಅಲ್ಲೇ ಒಂದು ರುಚಿ ಜಾಸ್ತಿ ಕೊಡುತ್ತೆ. ನೋಡಿ, ಎಲ್ಲ ಕಡೆನೂ ನಾನು ಒಂದು 4ರಿಂದ 5 ಮೊಟ್ಟೆನ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳೋಣ. ನೋಡಿ, ಇವಾಗ ಓಪನ್ ಮಾಡ್ತಾಯಿದ್ದೀನಿ. ಅದು ಒಂದು ಸ್ವಲ್ಪ ನೋಡಿ ತಳ ಬಿಟ್ಕೊಳ್ಳೋ ಥರ ಬೇದಿದೆ. ಈಗ ನೋಡಿ, ಒಂದು ಸೈಡ್ ಆಗಿದೆ. ಈಗ ಇನ್ನೊಂದು ಸೈಡ್ ನಾವು ಇದನ್ನು ಉಲ್ಟಾ ಹಾಕಿ ನಾವಿವಾಗ ರೆಡಿ ಮಾಡ್ಕೊಂಡಿದ್ವಲ್ಲ ಪೇಸ್ಟು, ಬೆಳ್ಳುಳ್ಳಿ ಮತ್ತು ಖಾರ ಪೇಸ್ಟು, ಅದನ್ನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ಪೂನಿನ ಸಹಾಯದಿಂದ. ಅದನ್ನು ಕೂಡ ನೋಡಿ, ಈ ಖಾರ ಮತ್ತು ಮೊಟ್ಟೆ ಎಲ್ಲ ಮಿಕ್ಸ್ ಆಗೋ ಥರ ಒಂದು ಸಣ್ಣ ಸ್ಪೂನಿಂದ ಈ ಥರ ಮಾಡ್ಕೊಬೇಕು. ನೋಡಿ, ಮಿಕ್ಸ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ರುಚಿ ಅಂತೂ ಹೇಳೋಕ್ಕಾಗಲ್ಲ, ಅಷ್ಟೊಂದು ರುಚಿ ಇರುತ್ತೆ. ಮತ್ತು ಇದು ನಮಗೆ ಇನ್ನೂ ಒಂದು ಸ್ವಲ್ಪ ಗ್ರೇವಿ ಟೈಪ್ ಬೇಕು ಅಂದರೆ ನಾವು ಖಾರ ಮಸಾಲ ಮಾಡಿದ್ದೀವಲ್ಲ, ಆ ಖಾರ ಮಸಾಲ ಮಾಡುವಾಗೇ ಒಂದು ಸ್ವಲ್ಪ ನೀರು ಹಾಕಿದರೆ ಒಂದು ಸ್ವಲ್ಪ ಗ್ರೇವಿ ಟೈಪು ನಮಗೆ ರಸ ಥರ ಖಾರ ಸಿಗುತ್ತೆ. ನಮಗೆ ಇಲ್ಲಿ ಹಾಕುವಾಗ ಸ್ವಲ್ಪ ರಸ ಥರ ಆಗುತ್ತೆ. ಮತ್ತು ನಾವು ಈ ಒಂದು ಎಗ್ ಬುರ್ಜಿ ಆದಮೇಲೆ ನೀರು ಹಾಕೋದಾಗಿರ್ಬೋದು, ತೆಳುವಾಗಿಲ್ಲ ಅಂತ ಅದೆಲ್ಲ ಮಾಡೋಕ್ಕೋಗ್ಬಾರ್ದು. ನಮಗೇನಾದರೂ ಗ್ರೇವಿ ಬೇಕು ಅಂದರೆ ಖಾರ ಮಸಾಲ ರೆಡಿ ಮಾಡುವಾಗೇ ಖಾರಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಹಾಕಿದರೆ ನಮಗೆ ಗೊತ್ತಾಗಲ್ಲ. ನೋಡಿ, ಈಗ ನಮ್ಮ ಸಿಂಪಲ್ಲಾಗಿರೋ ಮೊಟ್ಟೆ ರೆಸಿಪಿ ರೆಡಿ ಆಯಿತು. ಅನ್ನದ ಜೊತೆಗೆ ತಿನ್ನೋಕ್ಕೆ ಮೊಟ್ಟೆ ರೆಸಿಪಿ ರೆಡಿ ಆಯಿತು. ಒಂದೇ ಥರ ಮೊಟ್ಟೆ ಸಾಂಬಾರು, ಮೊಟ್ಟೆ ಆಮ್ಲೆಟು, ಮೊಟ್ಟೆ ಎಗ್ ಬುರ್ಜಿ ತಿಂದು ಬೇಜಾರಾದಾಗ ಈ ಒಂದು ರೆಸಿಪಿನ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಈ ಒಂದು ಚಳಿಗೆ ಸ್ವಲ್ಪ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಅನ್ನದ ಜೊತೆಗೆ ಮತ್ತು ಸಾಂಬಾರು ಬೇಕಾಗಲ್ಲ. ಈ ಒಂದು ಮೊಟ್ಟೆ ಮಾಡಿರೋ ರೆಸಿಪಿ ಇದ್ದರೆ ಸಾಕಾಗುತ್ತೆ. ಒಂದು 2-3 ಚಮಚದಷ್ಟು ಹಾಕ್ಕೊಂಡ್ರೆ ಒಬ್ಬರು ಊಟ ಮಾಡುವಷ್ಟು ಸರಿ ಹೋಗುತ್ತೆ.
ಆ ಗೊಜ್ಜು ಇರೋದ್ರಿಂದ ಅದ್ಭುತವಾಗಿ ರುಚಿ ಕೊಡುವ ಈ ಒಂದು ಮೊಟ್ಟೆ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಹಳ್ಳಿ ರುಚಿಯ ಸೊಬಗು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಮೊಟ್ಟೆ ರೆಸಿಪಿ ಇಷ್ಟ ಆದರೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.